ಏಳನೇ ತರಗತಿ LBA ಗಣಿತಕ್ಕೆ ಸಂಬಂಧಪಟ್ಟಂತೆ ಘಾತಾಂಕಗಳು ಅಂತಕ್ಕಂಥ ಒಂದು ಪಾಠ ಇದೆ. ಘಾತಗಳು ಮತ್ತು ಘಾತಾಂಕಗಳು. ಸೊ ಇಂಡಸೀಸ್ ಅಂತಕ್ಕಂಥ ಒಂದು ಪಾಠ. ಈ ಪಾಠ ತುಂಬ ಸುಲಭ. ಆದರೆ ನಿಮಗೆ ಈ ಪಾಠದಲ್ಲಿ ಏನೆಲ್ಲ ಅಂಶಗಳು ಬರುತ್ತೆ, ಈಗ ಓದಿರ್ತಕ್ಕಂಥದ್ದನ್ನು ರಿವಿಷನ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಇದೆ. ಒಂದು 10 ನಿಮಿಷಗಳ ಕಾಲ ನೀವು ಈ ಒಂದು ಪಾಠವನ್ನು ಅಭ್ಯಾಸ ಮಾಡಬೇಕು ಅಂದರೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲಿಗೆ ಈ ಘಾತಾಂಕಗಳ ಪಾಠದಲ್ಲಿ ಘಾತಾಂಕ ಸಂಖ್ಯೆಗಳು ಅವುಗಳ ವಿಸ್ತರಣ ರೂಪವನ್ನು ಓದಿ ಬರೆಯುತ್ತಾ ಅವಿಭಾಜ್ಯ ಅಪವರ್ತನ ಹಾಗೂ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ನಿಯಮಗಳನ್ನು ಸಾಮಾನ್ಯಕರಿಸಿ ನಿತ್ಯ ಜೀವನದಲ್ಲಿ ಬಳಕೆ ಮಾಡಲಿಕ್ಕೆ ನೀವು ಸಿದ್ಧರಾಗ್ತೀರಾ, ಅಂದರೆ ಮಕ್ಕಳಿಗೆ ಕಲಿಸ್ತೀರಾ ಅಂತಕ್ಕಂಥದ್ದು ಈ ಒಂದು ಕಲಿಕಾ ಫಲ. ವ್ಯಾಖ್ಯಾನ ನಿಯಮಗಳು ಹಾಗೆ ಅವುಗಳನ್ನು ಬಳಸಿ ಸಮಸ್ಯೆಗಳನ್ನು ಬಿಡಿಸುವಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಆಗಿದ್ದು ಅಥವಾ ವರ್ತನ ಪದಗಳಾಗಿದ್ದು ನೋಡ್ತಾ ಹೋಗೋಣ. ನೇರವಾಗಿ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಘಾತಾಂಕಗಳು ಮತ್ತು ಘಾತಗಳು. ಈ ಪ್ರಶ್ನೆನ ನೋಡಿ ಈಸಿ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಪ್ರಶ್ನೆಗಳ ಮಟ್ಟ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಪ್ರಶ್ನೆ ಈ ರೀತಿ ಇದೆ. 10 ಗುಣಿಸು 10 ಗುಣಿಸು 10 ಎಷ್ಟು ಸರಿ ಇದೆ? 4 ಸರಿ ಇದೆ. ಇದರ ಘಾತಾಂಕ ರೂಪ 10⁴ ಎಸ್, ಆಪ್ಷನ್ ಡಿನಲ್ಲಿ ಇದೆ. ಬೇರೆ ಏನು ನೋಡೋಕೆ ಹೋಗ್ಬೇಡಿ, ಇಷ್ಟೇ. ನೆಕ್ಸ್ಟ್ ಇದರಲ್ಲಿ ಘಾತ ಸೂಚಿ ಅಂತ ಇದೆ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇಲ್ಲಿ ಎನ ಘಾತ ಎಮ್ ಅಂತ ಇದ್ದರೆ ಎಮ್ ಅನ್ನೋದು ಘಾತ ಸೂಚಿ, ಎ ಅಂತಕ್ಕಂಥದ್ದು ಆಧಾರ ಸಂಖ್ಯೆ. ಗೊತ್ತಾಯ್ತಾ? ಸೊ ಅದರ ಪ್ರಕಾರ ಇದರಲ್ಲಿ ಘಾತ ಸೂಚಿ ಯಾವುದು ಅಂದರೆ 2. ನೆಕ್ಸ್ಟ್ ಇದನ್ನು ಓದುವ ಸರಿಯಾದ ಕ್ರಮ ಅಂತ ಕೇಳಿದರೆ ಓದುವಂತಹ ಕ್ರಮ ಯಾವುದು? ಏನಂತ ಇದೆ? 10⁻2 10ರ ವರ್ಗ ಎ ಮತ್ತು ಬಿ 2 10 2 ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ನೀವು ಯಾವ ರೀತಿ ಓದ್ತೀರಿ ಸರ್? ನಾವು 2 ರೀತಿಯಲ್ಲಿ ಓದ್ತೀವಲ್ಲ ಸರ್. 10⁻2 ಕರೆಕ್ಟು, 10ರ ವರ್ಗನೂ ಕರೆಕ್ಟು ಅಂತ. ಹಾಗಾದರೆ ಆಪ್ಷನ್ ಸಿ ಹಾಕಿ, ಎ ಮತ್ತು ಬಿ 2 ಸರಿ ಅಂತಕ್ಕಂಥದ್ದು. ನೆಕ್ಸ್ಟು ಇದರ ಬೆಲೆ 100⁻0 ಅಂತ ಇದೆ. ಸೊ 100⁻0 ಅಂದ್ರೂ ಒಂದೇ, 1⁻0 ಅಂದರೂ ಒಂದೇ, ಎನ ಘಾತ 0 ಅಂದರೂ ಕೂಡ ಒಂದೇ. ಯಾವುದೇ ಸಂಖ್ಯೆಯ ಘಾತ 0 ಆಗಿದ್ದರೆ ಅದರ ಬೆಲೆ ಏನಾಗಿರುತ್ತೆ? 1 ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಋಣ ಆಧಾರ ಸಂಖ್ಯೆಯ ಘಾತಸೂಚಿ ಸಮಸಂಖ್ಯೆಯಾಗಿದ್ದರೆ ಅದು ಯಾವಾಗಲೂ ಏನಾಗಿರುತ್ತೆ? ಮೈನಸ್ ಎನ ಘಾತ 2 ಅಂತ ಇದ್ದರೆ ಅದು ಪ್ಲಸ್ ಆಗಿಬಿಡುತ್ತೆ, ಅಥವಾ ಮೈನಸ್ ಎನ ಘಾತ 6 ಅಂತ ಇದ್ರೂ ಕೂಡ ಪ್ಲಸ್ ಆಗಿರುತ್ತೆ. ಇದರ ಸಮ ಇತ್ತು ಅಂತಂದರೆ ನಮಗೆ ಅದು ಧನ ಪೂರ್ಣಾಂಕ ಆಗುತ್ತೆ. ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಋಣ ಆಧಾರ ಸಂಖ್ಯೆಯ ಘಾತಸೂಚಿ, ನಾನು ಆಗಲೇ ಹೇಳಿದೆ ಆಧಾರ ಸಂಖ್ಯೆ ಅಂದರೆ ಯಾವುದು, ಘಾತಸೂಚಿ ಅಂದರೆ ಯಾವುದು ಅಂತ. ಸೊ ಈ ಘಾತಸೂಚಿಯಲ್ಲಿ ಏನಾದರೂ ಪ್ಲಸ್ ಇದ್ದರೆ ಅಥವಾ ಮೈನಸ್ ಇದ್ದರೆ, ಋಣ ಸಂಖ್ಯೆಯ ಆಧಾರ ಸಂಖ್ಯೆಯಲ್ಲಿ ಸಮಸಂಖ್ಯೆ ಏನಾದರೂ ಇತ್ತು ಅಂತಂದರೆ ಧನ ಪೂರ್ಣಾಂಕನೇ ಬರುತ್ತೆ. ಯಾಕೆ ಅಂತಂದರೆ ನೋಡಿ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತಲ್ವ. ಸೊ ಅಷ್ಟೇ, ಹಾಗಾಗಿ ಧನ ಆಗುತ್ತೆ. ನೆಕ್ಸ್ಟು ಇದರಲ್ಲಿ 6⁻1 ಅಂತ ಇದೆ. ಅದರಲ್ಲಿ ಆಧಾರ ಸಂಖ್ಯೆ ಎಷ್ಟು? 6. 7⁻3 ಇದರ ವಿಸ್ತರಣೆ ರೂಪ ಅಂದರೆ 7 ಗುಣಿಸು 7 ಗುಣಿಸು 7 ಅಂತ ಬರಿಬೇಕು. ನೆಕ್ಸ್ಟು -1ರ ಘಾತ ಸಮಸಂಖ್ಯೆ ಆದಾಗ ಅದರ ಬೆಲೆ ಏನಾಗಿರುತ್ತೆ? +1 ಆಗಿರುತ್ತೆ. ನೆಕ್ಸ್ಟ್ 2ರ ಘಾತ 4 ಇದರ ಬೆಲೆ 2ಅನ್ನು 4 ಸರಿ ಗುಣಿಸ್ಬೇಕು. 2 3 4 ಸರಿ. 2 2 4 2 2 4 4 4 ಎಷ್ಟು? 16. ಇದ್ರ ಬೆಲೆ 16 ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಓದುವ ಕ್ರಮ ಅಂತ ರಿಪೀಟೆಡ್ 10⁻3 ಅಂತ ನೀವು ಅದನ್ನು ಓದಬೇಕು. ನೆಕ್ಸ್ಟು ಹೊಂದಿಸಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ ಯಾವ್ಯಾವುದಕ್ಕೆ ಯಾವ್ಯಾವುದು ಅಂತ ಮ್ಯಾಚ್ ಮಾಡೋಣ. 2ರ ಘಾತ 2 ಇಂಟು 2ರ ಘಾತ 4 ಅಂತ ಇದೆ. ಸೊ 2ರ ಘಾತ ಘಾತಗಳನ್ನು ಕೂಡಿಬಿಡೋಣ. ಅಂದರೆ ಒಂದು ನಿಯಮ, ಘಾತಾಂಕಗಳ ನಿಯಮ ಹೇಳ್ತೇನೆ ನಾನು. ಎನ ಘಾತ ಎಮ್ ಇಂಟು ಎನ ಘಾತ ಎನ್ ಅಂತ ಕೊಟ್ಟರೆ ಎನ ಘಾತ ಎಮ್ ಪ್ಲಸ್ ಎನ್ ಅಂತ ಬರಿಬೇಕು. ಓಕೆ. ಸೊ ಅಂದರೆ ಇದರ ಪ್ರಕಾರ ಯಾವ ಒಂದು ಸೂತ್ರ ಅದಕ್ಕೆ ಬರುತ್ತೆ ಅಂತ ನೋಡಿ. ಸೊ 4 2 6, 2ರ ಘಾತ 6 ಅಂತಕ್ಕಂಥ ಉತ್ತರ ಬರುತ್ತೆ. ನೆಕ್ಸ್ಟ್ ಭಾಗಾಕಾರ ಇದ್ದಾಗ ಕಳಿಬೇಕು. ಎನ ಘಾತ ಎಮ್ ಡಿವೈಡೆಡ್ ಬೈ ಎನ ಘಾತ ಎನ್ ಅಂತ ಇದ್ದರೆ ಎನ ಘಾತ ಎಮ್ ಮೈನಸ್ ಎನ್ ಆಗಿರುತ್ತೆ. 7ರಲ್ಲಿ 3 ಅಂದರೆ 4 ಅಂದರೆ ಉತ್ತರ ಇದು. ಗೊತ್ತಾಯ್ತಾ?
ನೆಕ್ಸ್ಟ್ ಅದೇ ರೀತಿ ಗುಣಾಕಾರ ಮಾಡ್ಬೋದು. ಇಲ್ಲಿ ಘಾತಾಂಕಕ್ಕೆ ಏನ ಘಾತ ಎಮ್ ಅದರ ಘಾತ ಎನ್ ಅಂತ ಇದ್ದರೆ ಎಮ್ ಎನ್ ಅಂತ ಮಾಡ್ಬೋದು. ಅಂದರೆ 3 4 12. ಸೊ ಇದ್ರ ಬೆಲೆ ಇಲ್ಲೇ ಇದೆ, 2 ಘಾತ 12. ನೆಕ್ಸ್ಟ್ ಡಿವೈಡೆಡ್ ಬೈ ಇದ್ದಾಗ 3 3 ಕ್ಯಾನ್ಸಲ್ ಆಗುತ್ತೆ. ಸೊ ಇದ್ರ ಬೆಲೆ ಏನ ಘಾತ 3 3 ಹೋದರೆ 0 ಅಥವಾ 1 ಅಂತ ಬರುತ್ತೆ. ಇದೇ ಉತ್ತರ. ಇನ್ನು ನೆಕ್ಸ್ಟ್ ಬಂದು 3 2 6 ಅಂತ ಮಾಡ್ಬೋದು. ಸೊ ಅದಕ್ಕೆ ನಾವು 6 ಘಾತ 2 ಅಂತ ಬರಿತೀವಿ. ಆಪ್ಷನ್ 1ರಲ್ಲಿ ಆ ಉತ್ತರವನ್ನು ನೋಡ್ತಾ ಇದ್ದೀವಿ. ಇವು ಘಾತಾಂಕಗಳ ಒಂದು 5 ನಿಯಮಗಳನ್ನು ಆಧರಿಸಿ ಈ ಪ್ರಶ್ನೆಗಳು ಅಂದರೆ ಹೊಂದಿಸಿ ಬರೆಯಿರಿ ಇಲ್ಲಿ ಬಂದಿತ್ತು ಅನ್ನೋದನ್ನು ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 5 ಘಾತ 4, 5ನ್ನು 4 ಸಲ ಗುಣಿಸ್ರಿ. 2 ಸಲ, 3 ಸಲ, 4 ಸಲ. ಸೊ 5 5 25, 25 ಮತ್ತು 25 ಎಷ್ಟಾಗುತ್ತೆ? ಸೊ 25 25 ಕರೆಕ್ಟ್ ಹೇಳಿ ಸರ್. ನಮಗೆ 2 ಮಗ್ಗಿನೇ ಬರಲ್ಲ. 25 25 ಕೇಳ್ತಿರಲ್ಲ, ನಮ್ಮ ಸ್ಕೂಲಲ್ಲಿ ಹುಡುಗರು ಹೇಳ್ತಿರ್ತಾರೆ. ಸೊ ಸಿಂಪಲ್ಲು ವರ್ಗ ಸಂಖ್ಯೆಗಳನ್ನು ನೆನಪಿಟ್ಕೋಬೇಕು, ಆಗ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ. 625. ಸೊ 11 11 12 12 13 13 14 14 ಇವೆಲ್ಲ ವರ್ಗ ಸಂಖ್ಯೆಯನ್ನು ನೆನಪಿಟ್ಕೊಂಡ್ರೆ ಇಂಥವು ಈಸಿಯಾಗಿ ನೀವು ಆನ್ಸರನ್ನು ಮಾಡ್ಬೋದು. ನೆಕ್ಸ್ಟ್ 2 ಘಾತ 6 ಅಂತ ಇದೆ. 2ನ 6 ಸಲ, 3 ಸಲ ಮತ್ತು 3 ಸಲ ಇಲ್ಲಿ ಬರ್ಕೋಬೇಕು. 2 2 4, 4 2 8, 8 ಇಂಟು ಮತ್ತು ಈ ಕಡೆ 8 ಬಂದಿರುತ್ತೆ. 8 8 64, ಡೈರೆಕ್ಟಾಗಿ ಇದಕ್ಕೆ ಉತ್ತರ 64. ಅದೇ ರೀತಿ 4ನ್ನು 3 ಸಲ ಗುಣಿಸ್ಬೇಕು. 4 4 16, 16 4 64 ನಿಮ್ಗೆ ಅಲ್ಲಿ ಉತ್ತರ ಬರುತ್ತೆ. ಸೊ 2 ಘಾತ 6 ಅಂದರೆ 2 2 4, 4 2 8. ಸೊ 8 8 64. ಸೊ ನೆಕ್ಸ್ಟ್ ಬಂದು ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಬರಿತೀರಾ? ಸೊ ಘಾತಾಂಕ ರೂಪದಲ್ಲಿ ಬರೀತಕ್ಕಂಥದ್ದಕ್ಕೆ ನೀವೇನು ಮಾಡಬೇಕು? ಅಪವರ್ತನ ಕ್ರಮವನ್ನು ಬಳಸಬೇಕು. ನಾನಿಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಎಂಡಿಂಗಲ್ಲಿ 5 ಇರೋದ್ರಿಂದ ಅಂದರೆ ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ನೀವೇನು ಮಾಡಬೇಕು? 5ರಿಂದನೇ ತಗೊಳ್ಳಿ. ಸೊ ಆಗ ಏನಾಗುತ್ತೆ ನೋಡಿ, 5 ತಗೊಳ್ಳಿ. 5 8 40, 2 ಉಳಿತು. 5 5 25. ನೆಕ್ಸ್ಟ್ ಅದೇ ಥರ 5 1 5, 3 ಉಳಿತು. 5 6 5 5 25, 5 6 35, 7 35. ಓಕೆ. ಸೊ ನೆಕ್ಸ್ಟು ಅಷ್ಟೇ, ಮತ್ತೆ ಯಾವುದು ಹೋಗೋದಿಲ್ಲ. ನೀವು ಡೈರೆಕ್ಟಾಗಿ 5 ಘಾತ 2 ಇಂಟು 17 ಅಂತ ಬರೆದ್ರೆ ಅದು ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ. ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಯಾವುದಾದ್ರೂ ಒಂದು ಮಾಡೋಣ. ಇದನ್ನು 2ರಿಂದ ನೀವು ಮಾಡಬೇಕು. 17ನೇ ಪ್ರಶ್ನೆ. ಸೊ ಇದಕ್ಕೆ ನೇರವಾಗಿ ನೀವು ಉತ್ತರವನ್ನು ಬರಿಬೋದು. ಬರಲಿಲ್ಲ ಅಂತ ಹೇಳಿದರೆ ಬರಲಿಲ್ಲ ಅಂದರೆ ಯಾವ ರೀತಿ ಬರುತ್ತೆ ಅಷ್ಟನ್ನೇ ಬರೆದ್ರೆ ಸಾಕಾಗುತ್ತೆ. 4 1 2 4 ಅಂತ ಇದೆ. 2ರಿಂದ ತಗೊಳ್ಳಿ. 2 1 2 2 4. ಇದು ಹೋಗಲ್ಲ. ಏನು ಮಾಡಬೇಕು? 0 ಕಟ್ಕೊಳ್ಳಿ. ಅವಾಗ 1 ಉಳಿಯುತ್ತೆ. 12 ಆಯಿತು. ಪಕ್ಕದ ಇದು 12 ಉಳಿತು. ಅವಾಗ 2 6 12. ನೆಕ್ಸ್ಟು 2 2 4. ಓಕೆ. ನೆಕ್ಸ್ಟ್ ಮತ್ತೆ 2 1 2 0 ಹಾಗೆ ಬರ್ಕೊಳ್ಳಿ. 2 3 6, 2 1 2. ಇದು ಯಾವುದೇ ಥರ ಭಾಗ ಆಗೋದಿಲ್ಲ. ಹಾಗಾಗಿ 2 ಸ್ಕ್ವೇರು ಇಂಟು 1031 ಅಂತ ಬರೆದ್ರೂ ಕೂಡ ಕರೆಕ್ಟಾದ ಉತ್ತರ ನಿಮಗೆ ಸಿಗುತ್ತೆ. ಅಷ್ಟೇ, ಅದನ್ನೇನು ಮಾಡಲಿಕ್ಕಾಗಲ್ಲ. ಹಾಗೆಯೇ ನೀವು ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಭಾವಿಸ್ತಾ ಸುಲಭ ರೂಪಕ್ಕೆ ತನ್ನಿ ಲೆಕ್ಕಗಳಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಲೆಕ್ಕ ನೋಡಿ, ಸಿಂಪಲ್. 2 ಘಾತ 4 ಅಂತ ಹೇಳಿದರೆ 2ನ್ನು 4 ಸರಿ 2 2 2 2 2 ಅಂತ ಗುಣಿಸ್ತೀರಲ್ವ. 2 2 4, ಇಲ್ಲಿ 2 2 4, 4 4 16, 16 5 ಎಷ್ಟಾಗುತ್ತೆ? ಅದೇ ಉತ್ತರ ನಿಮಗೆ ಬರುತ್ತೆ. ಸೊ 16 5 80. ಅದೇ ಥರ ಇಲ್ಲಿ 7 ಘಾತ 3 ಮೊದಲು ಮಾಡಿ, ಆಮೇಲೆ 3ರಿಂದ ಗುಣಿಸಿ. ಇಲ್ಲಿ ನೋಡಿ, ಈ ಲೆಕ್ಕವನ್ನು ಕಷ್ಟಪಡದಲ್ಲೇ ಮಾಡ್ಬೋದು. 0ಯಿಂದ ಏನೇ ಗುಣಿಸಿದ್ರು 0 ಬರುತ್ತೆ. ಯಾವುದರ ಘಾತ 0 ಆಗಿದ್ದರೆ 1 ಅಂದರೆ 4 ಘಾತ 3 ಅಂದರೆ 4 4 16, 16 4 64. ಸೊ 64 ಅಂದರೆ 64 ಆಗಿರುತ್ತೆ. ಅದೇ ರೀತಿ ಎಲ್ಲ ಲೆಕ್ಕಗಳನ್ನು ನೀವು ಮಾಡ್ತೀರಾ ಅಂತ ಭಾವಿಸ್ತಾ ಮುಂದಿನ ಲೆಕ್ಕಗಳಿಗೆ ಬರ್ತೀನಿ.
ಘಾತಾಂಕ ನಿಯಮಗಳನ್ನು ಬಳಸಿ ಸುಲಭಪಡಿಸಿ ನಂತರ ಉತ್ತರಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ನಿಯಮಗಳನ್ನು ಬರ್ಕೊಂಡು ಮಾಡೋಂಥ ಪದ್ಧತಿಯನ್ನು ಕಲ್ತ್ಕೊಳ್ಳೋಣ. ಇಲ್ಲಿ ನೋಡಿ, ಎನ ಘಾತ ಎಮ್ ಇಂಟು ಎನ ಘಾತ ಎನ್ ಇಸ್ ಈಕ್ವಲ್ ಟು ಎನ ಘಾತ ಎಮ್ ಪ್ಲಸ್ ಎನ್. ಈ ಸೂತ್ರವನ್ನು ಹಾಕಿ ಈ ಲೆಕ್ಕವನ್ನು ಮಾಡಿದ್ರೆ ಎನ ಘಾತ 2 + 3 ಇಸ್ ಈಕ್ವಲ್ ಟು 5 ಆಗುತ್ತೆ. ಸೇಮ್ ಅದೇ ಥರ ಇದನ್ನು ಮಾಡಿ. ಇದು ಭಾಗಾಕಾರದ ಯಾವ ಥರ ಅಂತಂದರೆ ಎನ ಘಾತ ಎಮ್ ಡಿವೈಡೆಡ್ ಬೈ ಎನ ಘಾತ ಎನ್ ಇಸ್ ಈಕ್ವಲ್ ಟು ಎನ ಘಾತ ಎಮ್ ಮೈನಸ್ ಎನ್ ಆಗುತ್ತೆ. ಅದರ ಪ್ರಕಾರ 9 10 5 ಅಂದರೆ 10⁴ ಆಗುತ್ತೆ. ಸೊ ನೆಕ್ಸ್ಟ್ ಇದೇ ಥರ ನೀವು ಬೇರೆ ಬೇರೆ ಲೆಕ್ಕಗಳನ್ನು ಮಾಡಿ. ಇನ್ನು ಇದು ಯಾವ ನಿಯಮ ನಿಮ್ಗೆ ಗೊತ್ತಾ? ಇದು ಎರಡೂ ಕೂಡ ಎನ ಘಾತ ಎಮ್ ಇಂಟು ಬಿನ ಘಾತ ಎನ್ ಅಂತ ಇದ್ದರೆ ಎ ಬಿನ ಘಾತ ಎನ್ ಅಂತ ಬರಿಬೋದು. ಸೊ ಈ ಸೂತ್ರ ಹಾಕ್ಕೊಳ್ಳಿ. 4 × 12⁴ ಅಂತ ಬರ್ಕೊಂಡು 3 × 6⁴ ಅಂತ ಬರ್ಕೊಂಡು ನೀವು ಲೆಕ್ಕವನ್ನು ಮಾಡ್ಬೋದು. ಇಲ್ಲಿ 2 ಸೂತ್ರಗಳು ಬರ್ತವೆ. ಮೊದಲು ಈ ಸೂತ್ರ, ಆನಂತರ ಇದಕ್ಕೆ ಸೂತ್ರವನ್ನು ನೀವು ಹಾಕಬೇಕಾಗತ್ತೆ. ಈ ಲೆಕ್ಕಕ್ಕೆ ಎನ ಘಾತ ಎಮ್ ಅದರ ಘಾತ ಎನ್ ಇಸ್ ಈಕ್ವಲ್ ಟು ಎನ ಘಾತ ಎಮ್ ಎನ್ ಅಂತ ಬರಿಬೋದು. ಅಂದರೆ 12 3 ರ ಘಾತ 12 ಅದರ ಡಿವೈಡೆಡ್ ಬೈ ಏನಾಗಿದೆ 3 ರ ಘಾತ 3 ಅಂತ ಇದೆ. ಇದು ಮತ್ತೆ ಎರಡನೇ ನಿಯಮ, 3 ರ ಘಾತ 12 ಮೈನಸ್ 3 ಅಂತ ಆಗುತ್ತೆ, 9 ಅಂತ ನೀವು ಬರಿಬೋದು. ಸೊ 2 ನಿಯಮಗಳು ಒಂದಕ್ಕೆ ಬರುತ್ತೆ. ಯಾವ ರೀತಿ ಅಂತ ನಿಮಗದು ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ಎಲ್ಲ ನಿಯಮಗಳನ್ನು ಒಂದೇ ಲೆಕ್ಕಕ್ಕೆ ಬಳಸ್ಕೊಂಡು ಮಾಡುವಂಥ ಲೆಕ್ಕಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ ಲೆಕ್ಕಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ತುಂಬ ಸಿಂಪಲ್ ಆಗಿರ್ತವೆ. ಇಂಥವನ್ನೇ ನಿಮಗೆ ಪರೀಕ್ಷೆಗೆ ಕೇಳ್ತಾರೆ. ಭಾಳಷ್ಟು ಈಸಿಯಾಗಿ ನೀವು ಆ ಲೆಕ್ಕಗಳನ್ನು ಮಾಡ್ಬೋದು ಸ್ನೇಹಿತರೆ. ಒಂದು ಲೆಕ್ಕವನ್ನು ನಾನಿಲ್ಲಿ ನಿಮಗೆ ಪ್ರಾಕ್ಟೀಸ್ಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಸೊ ಇಲ್ಲಿ 3 ರ ಘಾತ 1 ಮತ್ತು 2 ಇರೋದ್ರಿಂದ 2 ಕೂಡ ಕೂಡ್ಬೋದು. ಸೊ 3 ರ ಘಾತ 3 ಆಗುತ್ತೆ. ಇಲ್ಲಿ 3 ರ ಘಾತ 4 ಇರೋದ್ರಿಂದ 3 ರ ಘಾತ 4 ಮೈನಸ್ 3 ಇದು ಮುಗೀತು. ನೆಕ್ಸ್ಟ್ ಇಂಟು ಇಲ್ಲಿ ನೋಡಿ, 2 ರ ಘಾತ 3 ಇದು 2 ರ ಘಾತ 2 ಅಂತ ಬರಿಬೋದು. 2 × 4 ಅಲ್ವಾ. ಸೊ 2 ರ ಘಾತ ಅಲ್ಲಿ 3 + 2 ಅಂತ ನಾವು ಬರಿಬೋದು. ಅಂದರೆ 3 ರ ಘಾತ 1 ಇಂಟು 2 ರ ಘಾತ 5 ಅಂತ ಆಗುತ್ತೆ. ಈ ಪ್ರಶ್ನೆಗೆ ಉತ್ತರ ಮುಗೀತು. ಓಕೆ, ಸಿಂಪಲ್ಲಾಗಿ ಲೆಕ್ಕವನ್ನು ನೀವು ಮಾಡ್ಬೋದು. ಅದೇ ರೀತಿ ಈ ಲೆಕ್ಕಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. 25ನ 5 × 5 = 25, 5 ರ ಘಾತ 2 ಅಂತ ಬರ್ಕೊಳ್ಳಿ. ಆವಾಗ ಈ 5 ರ ಘಾತ 2 ಈ 5 ರ ಘಾತ 2 ಹೋಗುತ್ತೆ. ಅಂದರೆ ವ್ಯಾಲ್ಯೂ ಘಾತಗಳು 0 ಆದಾಗ 1 ಆಗುತ್ತೆ. ಇನ್ನು 4 ಅಂತ ಇದೆ, ಇಲ್ಲಿ 4 ಅಂತ ಇದೆ ಅಲ್ವಾ. ಇದಕ್ಕೆ ನೀವು 4 ರ ಘಾತ 2 ಅಂತ ಬರ್ಕೊಳ್ಳಿ. ಇಲ್ಲಿ ಕೆಳಗಡೆ 4 ಆಗೇ ಇರುತ್ತೆ, 4 ರ ಘಾತ 1 ಅಂತ. ಇಲ್ಲಿ 3 ರ ಘಾತ 4 ಇರಲಿ. ಸೊ 4 ರ ಘಾತ 2ರಲ್ಲಿ 1 ಅಂದರೆ 1, ಅಂದರೆ 4 ಅಷ್ಟೇ ಉಳಿಯುತ್ತೆ. 3 ರ ಘಾತ 4 ಇಂಟು 4 ಅಥವಾ 2 ರ ಘಾತ 2 ಅಂತಲೂ ನೀವು ಬರಿಬೋದು. ಅದೇ ಥರನೇ ಈ ಎಲ್ಲ ಲೆಕ್ಕಗಳನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನಾನು ಮತ್ತೆ ಕಂಪ್ಲೀಟಾಗಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೇನೆ. ಸೊ ಮತ್ತೊಂದು ಲೆಕ್ಕ ಇದೆ, ಸಂಕ್ಷೇಪಿಸಿ ಅಂತ, ಇದನ್ನು ಕೂಡ ನೋಡಿ. ಇಲ್ಲಿ 2 ಘಾತಗಳನ್ನು ಗುಣಿಸ್ಬೇಕು. 2 ರ ಘಾತ 5 10 ಇಂಟು 7 ರ ಘಾತ 3 8 ಇದೆ. ಇಲ್ಲಿ 8ನ್ನು ನಾವು ಯಾವ ರೀತಿ ಬರ್ಕೋಬೋದು? 2 4 4 8. ಸೊ 2 ರ ಘಾತ 3 ಅದರ ಘಾತ 3 ಅಂತ ಬರಿಬೋದಲ್ವ. ಇಂಟು 7 ಇರುತ್ತೆ. ಅವಾಗ ನೋಡಿ, 2 ರ ಘಾತ 3 3 9 ಆಗುತ್ತೆ. ಸೊ ಇಲ್ಲಿ 9 ಇಲ್ಲಿ 9 ಇಲ್ಲಿ ಮೇಲ್ಗಡೆ 1 ಹೋಗಿರೋದ್ರಿಂದ 2 ರ ಘಾತ 1 ಅಷ್ಟೇ ಉಳಿಯುತ್ತೆ. ಇಲ್ಲಿ 7 ರ ಘಾತ 2 ಉಳಿಯುತ್ತೆ, ಯಾಕಂದರೆ ಇಲ್ಲಿ 1 ಇರೋದ್ರಿಂದ ಅಲ್ಲಿ 7 ರ ಘಾತ 2 ಅಷ್ಟೇ ಉಳಿಯುತ್ತೆ. ಸೊ 2 ಇಂಟು 7 ರ ಘಾತ 2 ಅಂತ ಉತ್ತರ ಫೈನಲ್ ಆಗಿ ನಿಮಗೆ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ. ಆನ್ಸರನ್ನು ನೀವು ಯಾವ ಮೆಥಡಲ್ಲಿ ಕೂಡ ಮಾಡಿದ್ರೂ ಸರಿಯೇ ಬರುತ್ತೆ. ಓಕೆ, ಸೊ ಇದಿಷ್ಟು ಘಾತಾಂಕಗಳು ಪಾಠ. ಮುಂದಿನ ವಿಡಿಯೋದಲ್ಲಿ ಸಮಮಿತಿಗಳನ್ನು ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕ್ಲಾಸ್. ಹಾಗೆ ಇನ್ನಷ್ಟು ನಮಗೆ TET ಕ್ವಶನ್ ಪೇಪರ್ಸ್ಗಳು ಅಥವಾ TETಗೆ ಸಂಬಂಧಪಟ್ಟಂಥ ಹಳೆಯ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆ ಥರ ಎಲ್ಲ ಬೇಕು ಅಂದರೆ ಚಾನಲ್ ಪ್ಲೇಲಿಸ್ಟ್ಗಳಲ್ಲಿ ಸಿಗುತ್ತೆ. ಅಥವಾ ಇನ್ನೂ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಅದರಲ್ಲಿ ನೀವು ಕೋರ್ಸ್ ಇದೆ, ಜಾಯ್ನ್ ಆಗ್ಬೋದು. ಟೆಸ್ಟ್ ಸೀರೀಸ್ ಇದೆ, ಕೇವಲ 99 ರೂಪಾಯಿಗೆ ನೀವು ಕೂಡ ಅಲ್ಲಿ ಜಾಯ್ನ್ ಆಗಿ ಆ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡಿ ನೀವೆಷ್ಟು ಕಲ್ತಿದ್ದೀರಾ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು. ಥ್ಯಾಂಕ್ ಯು.